ನಾ ಮಾತಾಡ್ಬಿಡ್ತೀನಿ ಈಗ ನಮಗೆ ತಹಸೀಲ್ದಾರ್ ಅವ್ರ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಐತಿ, ಗೌರವ ಇಲ್ಲ ಅಂತಲ್ಲ. ಅವ್ರ ಗೌರವ ಕೊಟ್ಟ ಕೊಡ್ತೇವೆ. ನಾವೇನ್ ವಿನಂತಿ ಮಾಡಾಕತ್ತೀವಿ ಅಂದ್ರೆ ಕಳೆದ 3 ತಿಂಗಳಿಂದ ಇದ ಕತಿ ನಡೆದೈತಿ. ಇದು ಹಿನ್ನೆಲೆ ಏನೈತೆ ಅಂತ ನಮ್ಗೆ ತಿಳಿತಾ ಇಲ್ಲ. ಈಗ ಅವ್ರೇನ್ ಹೇಳಿದ್ರು ಮೊನ್ನೆ ಮೀಟಿಂಗ್ದಾಗ, ಯಾರೊಬ್ರು ನಮ್ ಜೋಜ್ ಅವರ ಡಿಸಿ ಅವರು ಇದ್ರೆ ಡಿಸ್ಟೆಂಟ್ ಅವ್ರಿ ಅಂತ, ಡಿಸಿ ಅವ್ರು ಏನ್ ಹೇಳಿದ್ರು, ನನಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರು. ನನಗೆ ಶುಗರ್ ಕಮಿಷನರ್ ಅವ್ರು ಹೇಳಿದ್ರು ಶುಗರ್ ಕಮಿಷನರ್ಗೆ ಅಧಿಕಾರ ಐತಿ, ನಾಳೆ ಶುಗರ್ ಕಮಿಷನರ್ಗೆ ಅಧಿಕಾರ ಐತಿ, ನಿಮಗಿಲ್ಲ ಅವ್ರಿಗಿಲ್ಲ ಅಂದ್ರೆ ನಾವೇನು ಮಾಡೋದು? ಅದ್ರ ಸಲುವಾಗಿ ಸಕ್ಕರೆ ಕಾರ್ಖಾನೆ ಅವ್ರ ಕಡೆ ಲಿಖಿತವಾಗಿ ತಗೋರಿ ಅಂತ ನಾವು ರಿಕ್ವೆಸ್ಟ್ ಕೊಡ್ಕೋತೀವಿ. ಲಿಖಿತವಾಗಿ ತಗೊಂಡ್ರೆ ನಾವೆಲ್ಲರೂ ಕೂಡ ನಿರ್ಣಯ ಮಾಡಿ ಏನನ್ನೋದು ಹೇಳ್ತೀವಿ. ಮತ್ತೆ ಎಲ್ರಿ 3 ತಿಂಗಳಿಂದ ಇನ್ನೂ ಡಿಸಿಷನ್ ಆಗುದಿಲ್ಲ. ಇದು ಹಿನ್ನೆಲೆ ಏನಂತ ನಮ್ಗೆ ಅರ್ಥನೇ ಆಗೋದು. ಈಗ 3 ತಿಂಗಳಿಂದ ಹೇಳಾಕತ್ರು 3 ಸಲ ಬಿಲ್ಡಿಂಗ್ ಆದ್ರೂ ಇನ್ನೂ ಫೈನಲ್ ಆಗಿ ಏನು ಇದೇನು ದೊಡ್ಡ ವಿಷಯ ಐತಿ? 10 ನಿಮಿಷ ಮುಗಿಸೋ ವಿಷಯ ಇದೆ. ಈಗ ನಮ್ಮ ಕಾಜ್ಗಾರವರು ಬಹಳ ವ್ಯಾಲಿಡ್ ಪಾಯಿಂಟ್ ಮಾತಾಡಿದ್ರಿ. ಈಗ ಏನಂತಂದ್ರ, ಈಗ ಸಕ್ಕರೆ ಕಾರ್ಖಾನೆ ನೀವು ಒಂದ್ ಕೆಲಸ ಮಾಡ್ರಿ. ಇವತ್ತ ತಾಲೂಕಾ ದಂಡಾಧಿಕಾರಿ ಅಂದ್ರ ಇಲ್ಲಿ ಏನ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತಿ, ಅವಾಗ ನೀವು ಏನಾದ್ರು ಒಂದು ಡಿಸಿಷನ್ ತಗೊಂಡು ಅವ್ರಿಗೆ ಕರೆಸಿ, ಏನು ಬಹಳ ಕೊಕರೆ ತಗೊಳ್ಳೋ ಅಲ್ಲ ಮಕ್ಕಳವ್ರಿಗೆ ಇಬ್ಬರು ಕರೆದ್ರಿ, ಅವ್ರಿಗೆ ನೀವು ಅವ್ರ ಕಡೆ ಬರ್ಬರಿ ಏನಂತ ಹಿಂಗ ನಾವು ರೈತರ ನಿಮ್ಮ ಡಿಸಿ ಅವ್ರದ್ದು ಮತ್ತ ರೈತರದು ಮತ್ತ ಆ ಕಾರ್ಖಾನೆ ಅವ್ರದ್ದು ಒಂದು ಸಭೆ ಈ ಡೇಟಿಗೆ ನಾವು ಮಾಡ್ತೇವೆ. ಈ ಡೇಟ್ ಒಳಗೆ ನಾವು ಮಾಡಿದ ಮೇಲೆ ಕಾರ್ಖಾನೆ ಚಾಲೂ ಮಾಡ್ತೇವೆ ಅಂತ ಅವ್ರ ಕಡೆ ಬರೆಸ್ಕೊಂಡ ನಮಗೊಂದು ಕಾಪಿ ಕೊಡ್ರಿ. ನಾವು ಆಮೇಲೆ ಮುಂದಿನ ತೀರ್ಮಾನ ನಾವೆಲ್ಲ ರೈತ ಮುಖಂಡರು ಸೇರ್ ಮಾಡ್ತೇವೆ. ಅಲ್ಲ ಬರೋಬ್ರಿ ಇದೆ ಈಗಾಗಲೇ ಮಾಡ್ತೀನಿ, ದಯವಿಟ್ಟು ಡಿಸಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಇಲ್ಲೇ ನೀವು ಹೇಳಿದ ಮಾಹಿತಿಗಳು ಎಲ್ಲವೂ ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ, ತಮ್ಮ ಗಮನಕ್ಕೆ ತರ್ತೀನಿ, ಮೇಡಮ್ ಅವ್ರ ಗಮನಕ್ಕೆ ತರ್ತೀನಿ. ದಯವಿಟ್ಟು ಅಲ್ಲಿವರೆಗೂ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಿರೋದು, ಇದನ್ನ ಇಲ್ಲಿಗೆ ದಯವಿಟ್ಟು ಮುಗಿಸಿ. 1-2 ದಿನ ಅಲ್ಲಿ ಹೇಳಿದೆ ನನಗಾಗಲೇ, ನಾನು ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ, ತಮಗೆ ಭರವಸೆ ಕೊಟ್ಟಿದ್ದೀನಿ. ನೀವೆಲ್ಲರೂ ಕೂಡ ನಂಬಿಕೆ ಇಡಬೇಕು. ಆಮೇಲೆ ನನ್ನ ವ್ಯಾಪ್ತಿಲಿರುವಂತದ್ದು ಈಗಾಗಲೇ ಹೇಳಿದ್ದೀನಿ, ನಾನು ರೇಟ್ ನ ನಿಗದಿ ಮಾಡೋ ನಮಗೆ ಶಕ್ತಿ ಇಲ್ಲ ಅಥವಾ ಅಧಿಕಾರನೂ ಇಲ್ಲ. ಆದ್ರ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಅಧಿಕಾರ ನನಗಿದೆ. ಅದನ್ನ ನಾನು ಬಳಸ್ಕೊಂಡು ಆ ಫ್ಯಾಕ್ಟರಿ ಆರಂಭ ಆಗದಿರೋ ತರ ನೋಡ್ಕೊಂಡು, ನಿಮ್ಮ ಎಂಗ್ಸೈಟಿ ಕ್ರಿಯೇಟ್ ಆಗದಿರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದದ. ನಾವು ದಯವಿಟ್ಟು ಸಹಕಾರ ಕೊಡಬೇಕು. ಈಗ ನಾವು ನಿಮ್ಗೆಲ್ಲ ಸಹಕಾರ ಕೊಡ್ತೇವೆ. ನಿಮ್ಗೂ ಏನ್ ಹೇಳ್ತೇನೆ ಅಂದ್ರೆ, ಡಿಸಿ ಇವ್ರು ತಹಶೀಲ್ದಾರ್ ಅವರಿಗೆ, ನಮ್ಮ ಬೋಬಾಟಿ ಅವರು ಮತ್ತು ಕಾಜ್ಗಾರ್ ಅವರು ಹೇಳಿದ ಪಾಯಿಂಟ್ ಐತಲ್ಲ, ನಾವ್ ಇಲ್ಲೇ ಕುಂದಿರ್ತಾರೆ ನಮ್ಮ ರೈತರ ಮುಖಂಡರೆಲ್ಲ. ಈಗ ಏನ್ ಇಲ್ಲಿಂದ ಏನು ಹೋಗುದಿಲ್ಲ, ರಸ್ತೆ ಏನು ಬಹಳ ಕ್ಲಿಯರ್ ಆಗಬಹುದು ಅವ್ರವ್ರ ಊಟಕ್ಕೆ ಹೋದ. ನೀವು ನಮ್ಗೆ ಮಧ್ಯಾಹ್ನ 4 ಗಂಟೆ ಒಳಗೋ 3 ಗಂಟೆ ಒಳಗೋ ಡಿಸಿ ಅವ್ರ ಹತ್ರ ಮಾತಾಡಿ ಶುಗರ್ ಫ್ಯಾಕ್ಟರಿ ಅವ್ರಿಗೆ ಕರೆಸ್ರಿ. ನಿಮ್ಮಿಂದ ಕಾನೂನು ಸುವ್ಯವಸ್ಥೆ ಹಾಳಾಗೈತಿ, ನೀವು ಇದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿರಿ ಅನ್ನುವಂಥದ್ದನ್ನ ಅವ್ರ ಕಡೆ ರೈಟಿಂಗ್ ಒಳಗೆ ತಗೋರಿ. ಅದನ್ನ ನಾವು 2-3 ದಿನದಲ್ಲಿ ಮಾಡ್ತೇವೆ ಅಂತ ಹೇಳಿ ಅವ್ರ ಕಡೆ ರೈಟಿಂಗ್ ಒಳಗೆ ಬರ್ಕೊಂಡು ನಮ್ಗೆ ಕೊಡ್ರಿ. ಅದನ್ನ ಅಲ್ಲ ಅವ್ರಿಗೆ ಬರ್ಕೊಳ್ಳಿ, ಮತ್ತೆ ಅವ್ರಿಗೆ ಹೇಳ್ರಿ ಕಾನೂನು ಸುವ್ಯವಸ್ಥೆ ಹಾಳಾದ ನೀವು ಜವಾಬ್ದಾರಿ ಆಗ್ತೀರಿ ಅಂತೇಳಿ ಮತ್ತೆ ಅವ್ರ ಕಡೆ ಬರ್ಕೋರಿ. ಎಲ್ಲಿವರೆಗೂ ರೈತರ ಮುಖಂಡರು ಒಪ್ಪಿಗೆ ಕೊಡುವುದಿಲ್ವೋ, ಎಲ್ಲಿವರೆಗೂ ರೇಟಿನ ಪ್ರಾಬ್ಲಮ್ ಡಿಸಿ ಅವ್ರು ಬಂದು ಸಾಲ್ವ್ ಮಾಡುವುದಿಲ್ವೋ, ಅಲ್ಲಿವರೆಗೂ ನಾವು ಫ್ಯಾಕ್ಟರಿ ಚಾಲೂ ಮಾಡುವುದಿಲ್ಲ ಅಂತ ಅವ್ರ ಕಡೆ ಬರ್ಕೊಂಡು ನೀವು ಬರ್ಕೋರಿ. ಮತ್ತೆ ಕಾಪಿ ನಮ್ಗೆ ಕೊಡಿ, 1 ತಾಸು ಒಳಗೆ ಕೊಡ್ರಿ, ನಾವು ಇಲ್ಲೇ ಕುಂತಿರ್ತೇವೆ. ದಯವಿಟ್ಟು